ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಪಿಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ವರ್ಷಕ್ಕೆ 3 ಲಕ್ಷದವರೆಗೂ ಕೂಡ ನೀವು ಇದರಲ್ಲಿ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ಈ ಸ್ಕಾಲರ್ಶಿಪ್ ಅನ್ನ ಪಡಿಲಿಕ್ಕೆ ಯಾರೆಲ್ಲ ಅರ್ಹರು, ಏನೆಲ್ಲ ಮಾನದಂಡಗಳಿರುತ್ತೆ, ಏನೆಲ್ಲ ಮಾಡಬೇಕು, ಅರ್ಜಿ ಸಲ್ಲಿಸೋದು ಹೇಗೆ, ಎಲ್ಲವನ್ನ ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಪಿಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಪಿಎಂ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ ಪಿಎಂ ಯಶಸ್ವಿ ವಿದ್ಯಾರ್ಥಿ ಯೋಜನೆಯನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣ ಸಚಿವಾಲಯ ಏನಿದೆ ಇದು ಆರಂಭವನ್ನ ಮಾಡುತ್ತೆ. ಅದು ಕೂಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಬಿಸಿ ಹಾಗೆ ಇಬಿಸಿ ಮತ್ತೆ ಅಲೆಮಾರಿ ಹಾಗೂ ಅರೆಮಾರಿ ಬುಡಕಟ್ಟು ಜನಾಂಗದ ಒಂದು ವಿದ್ಯಾರ್ಥಿಗಳು ಏನಿರ್ತಾರೆ ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಅವರು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಭಾರತ ಸರ್ಕಾರ ಇದೀಗ ಚಾಲ್ತಿಯಲ್ಲಿ ಇಟ್ಟಿದೆ. ಹಾಗಾದ್ರೆ ಹಿಂದುಳಿದ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ಯುಲೇಷನ್ ಪೂರ್ವ ಮತ್ತೆ ಮಾಧ್ಯಮಿಕ ಹಂತದಲ್ಲಿ ಶಿಕ್ಷಣಕ್ಕೆ ಬೆಂಬಲವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇನ್ನು ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳು ಮಾತ್ರ, ಅಂದ್ರೆ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಒಂದು ಅನುಕೂಲತೆ ಸಿಗುತ್ತೆ. ಬೇರೆ ದೇಶದಲ್ಲಿ ಹೋಗಿ ಓದ್ತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ನಮ್ಮ ದೇಶದಲ್ಲಿ ಮಾತ್ರ ವಿದ್ಯಾಭ್ಯಾಸವನ್ನ ಮಾಡಿದ್ರೆ ನಿಮ್ಗೆ ಈ ಯೋಜನೆಯ ಲಾಭ ಸಿಗುತ್ತೆ. ಸೊ ಸ್ನೇಹಿತರೆ, ಹಾಗಾದ್ರೆ ಅರ್ಹತೆಗಳು ಏನು ಅಥವಾ ಮಾನದಂಡಗಳು ಏನು ಅಂದ್ರೆ ಈ ಯೋಜನೆಯ ಲಾಭ ಪಡ್ಕೊಳ್ಬೇಕು ಅಥವಾ ನಾನು ಸ್ಕಾಲರ್ಶಿಪ್ ಪಡ್ಕೊಬೇಕು ಅಂತಂದ್ರೆ ಈ ಯೋಜನೆಯ ಒಂದಷ್ಟು ಅರ್ಹತೆಗಳು ಏನಿರ್ಬೇಕು, ಮಾನದಂಡಗಳು ಏನಿರ್ಬೇಕು ಅಂತ ನೀವು ಕೇಳಬಹುದು. ಮೊದಲಿಗೆ ಸ್ನೇಹಿತರೆ, ಒಬಿಸಿ ಇಬಿಸಿ ಹಾಗೆ ಅರೆಮಾರಿ ಮತ್ತೆ ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೆ ಸೇರಿದ್ದವರಿಗೆ ಮಾತ್ರ ಈ ಒಂದು ಒಬಿಸಿ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗಾದ್ರೆ ಕುಟುಂಬದ ಆದಾಯ ಎಷ್ಟಿರ್ಬೇಕು ಅಂತ ನೀವು ಕೇಳಬಹುದು. ಕುಟುಂಬದ ಆದಾಯ ವಾರ್ಷಿಕವಾಗಿ 2,50,000 ಒಳಗಡೆ ಯಾರು ಇರ್ತಾರೋ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ಯಾರ್ದಿರುತ್ತೋ ಅಂತ ಕುಟುಂಬದ ಮಕ್ಕಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಸರ್ಕಾರಿ ಮಾನ್ಯತೆ ಪಡೆದಿರತಕ್ಕಂಥ ಶಾಲೆಯಲ್ಲಿ 9ನೇ ತರಗತಿ ಅಥವಾ 11ನೇ ತರಗತಿ ಅಂದ್ರೆ 9ನೇ ತರಗತಿ ಇಲ್ಲ ಫಸ್ಟ್ PUC ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಸರ್ಕಾರಿ ಶಾಲೆಗೆ ಕಡ್ಡಾಯವಾಗಿ ದಾಖಲಾತಿಯನ್ನ ಹೊಂದಿರಬೇಕಾಗತ್ತೆ. ಇದು ಕೂಡ ಇಂಪಾರ್ಟೆಂಟು. ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ವೃತ್ತಿಪರ ಕೋರ್ಸ್ಗಳನ್ನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು UDISC ಮತ್ತೆ AISHE ಕೋಡ್ನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರ್ಬೇಕಾಗತ್ತೆ. ಇದರ ಒಂದು ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಖಾಸಗಿ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ನಿಮ್ಗೆ 2 ಲಕ್ಷದವರೆಗೂ ಕೂಡ ವಾರ್ಷಿಕವಾಗಿ ಇವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಇನ್ನು ವಾಣಿಜ್ಯ ಪ್ರಾಯೋಗಿಕ ತರಬೇತಿ ಮತ್ತೆ ಮಾದರಿ ರೇಟಿಂಗ್ ಕೋರ್ಸ್ಗಳಿಗೆ ಖಾಸಗಿ ಫ್ಲೈಯಿಂಗ್ ರೇಟಿಂಗ್ ಕೋರ್ಸ್ಗಳಿಗೆ ನೀವು ಸೇರಿಸ್ಕೋಬೇಕು ಅನ್ಕೊಂಡಿದ್ರೆ ಆ ಕ್ಲಬ್ಗಳಿಗೆ ಇವರು 3,72,000 ರೂಪಾಯಿ ಒಂದು ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ. ಏನೋ ಅದಲ್ಲದೆ ಪ್ರತಿ ತಿಂಗಳು ಕೂಡ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ಒಂದು ಅವರ ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಕೊಳ್ಳಕ್ಕೆ ಕೊಡ್ತಾರೆ. ಇನ್ನು ವಾರ್ಷಿಕವಾಗಿ ಬುಕ್ಸ್ಗೆ ಮತ್ತೆ ಪಠ್ಯೇತರ ಚಟುವಟಿಕೆಗಳಿಗೆ ಏನೆಲ್ಲ ಬೇಕೋ ಅದಕ್ಕೆ 5,000 ರೂಪಾಯಿನ ವರ್ಷಕ್ಕೆ ಕೊಡ್ತಾರೆ. ಇನ್ನು ಕಂಪ್ಯೂಟರ್ ಲ್ಯಾಪ್ಟಾಪ್ ತಗೊಂತೀನಿ ಅಂತ ಹೇಳಿದ್ರು ಕೂಡ ಒಂದೇ ಸಲ ತಗೋಬೇಕು ಅಂತದಕ್ಕೆ 45,000 ರೂಪಾಯಿ ಇವರು ದುಡ್ಡನ್ನ ಕೊಡ್ತಾರೆ. ಸೊ ಇದಿಷ್ಟು ಪ್ರಯೋಜನಗಳು. ಇನ್ನು ಮಾನದಂಡಗಳು ಅಂದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತ ನೀವು ಕೇಳಬಹುದು. ಸೊ 10ನೇ ತರಗತಿ ಮತ್ತೆ 12ನೇ ತರಗತಿಯಲ್ಲಿ ಪಾಸ್ ಆಗಿರ್ಬೇಕು, ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕು. ಅದರಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾರಲ್ಲ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. 9, 10 ಮತ್ತೆ 12ನೇ ತರಗತಿಯಲ್ಲಿ ಅವ್ರು ಏನು ಅಂಕಗಳನ್ನು ತೆಗೆದುಕೊಂಡಿರ್ತಾರಲ್ಲ ಅದರ ಮೇಲೆ ಈ ಒಂದು ಮಾನದಂಡ ಇರುತ್ತೆ. ಇನ್ನು ಮೊದಲೆಲ್ಲ NTA ಮತ್ತೆ YET ಅಂತ ಹೇಳ್ಬಿಟ್ಟು ಪ್ರವೇಶ ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಬಟ್ ಈಗ ಆ ಪ್ರವೇಶ ಪರೀಕ್ಷೆಗಳನ್ನ ಬಂದ್ ಮಾಡಿದ್ದಾರೆ. ಈ ಹಿಂದಿನ ಅಂಕಪಟ್ಟಿಗಳನ್ನ ಅವರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾರು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾರಲ್ಲ ಅಂದ್ರೆ ಶೈಕ್ಷಣಿಕ ಒಂದು ಪ್ರಗತಿ ಏನಿರುತ್ತಲ್ಲ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತಾರೆ. ಇನ್ನು ಅರ್ಜಿ ಸಲ್ಲಿಸೋದು ಹೆಂಗೆ ಅಂತ ನೀವು ಕೇಳಬಹುದು. ನೀವು scholarship.government.in ಗೆ ಹೋಗ್ಬಿಟ್ಟು ಕೂಡ ಈ ಒಂದು ಯೋಜನೆಗೆ ನೀವು ಅಥವಾ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳಿಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಥವಾ
YET.NTA.AC.in ಹೋಗ್ಬಿಟ್ಟು ಕೂಡ ನೀವು ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಆಧಾರ್ ಕಾರ್ಡ್ ಇರಬೇಕು, ಪಾನ್ ಕಾರ್ಡ್ ಇರಬೇಕು, ಮತ್ತೆ ನಿಮ್ಮ ಫೋನ್ ನಂಬರು, ಹಾಗೆ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ಜೊತೆಗೆ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಇರಬೇಕಾಗುತ್ತೆ, ನಿಮ್ದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಹಾಗೆ ಬ್ಯಾಂಕ್ ಖಾತೆಯ ಒಂದು ಪಾಸ್ಬುಕ್ ಏನಿರುತ್ತಲ್ಲ ಆ ಪಾಸ್ಬುಕ್ ಪ್ರತಿಯನ್ನ ನೀವು ಇದೆಲ್ಲವನ್ನ ಸೇರಿಸಿ ನೀವು ಲಗತ್ತಿಸಿ ಆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಸೆಲೆಕ್ಟ್ ಆದ್ರೆ ಈ ಒಂದು ಯೋಜನೆಯ ಅಥವಾ ಈ ಸ್ಕಾಲರ್ಶಿಪ್ ಅಡಿಯಲ್ಲಿ ನೀವು 3.5 ಲಕ್ಷದವರೆಗೂ ಕೂಡ ಒಂದು ಸ್ಕಾಲರ್ಶಿಪ್ ಅನ್ನ ವಾರ್ಷಿಕವಾಗಿ ಪಡೆದುಕೊಳ್ಳಬಹುದು. ಸೊ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.